ನನ್ನ ಪ್ರೀತಿಯ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ನನ್ನ ತಾಯಿ ಆದಿಶಕ್ತಿ, ಶಿವಶಕ್ತಿ ಹಾಗೂ ಲಕ್ಷ್ಮೀನಾರಾಯಣ ನಿಮಗೆಲ್ಲ ಒಳ್ಳೇದು ಮಾಡಲಿ, ನಿಮ್ಮ ಕಷ್ಟ ಎಲ್ಲ ದೂರ ಮಾಡಲಿ, ನಿಮಗೆಲ್ಲ ಒಳ್ಳೆಯ ದಿನಗಳು ಬರಲಿ, ನೀವು ಅಂದ್ಕೊಂಡಿದ್ದು ಕನಸೆಲ್ಲ ನನಸಾಗಲಿ. ಪ್ರತಿಯೊಬ್ಬರು ಜೀವನದಲ್ಲಿ ಸಾಲ ಬಾಧೆ ಕಷ್ಟ ಎಲ್ಲ ಹೋಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಯಾಕಂದರೆ ನಾನು ಚಾನಲ್ನ ಯಾರು ಪ್ರೀತಿಯಿಂದ ನೋಡ್ತಾರೋ, ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೋ ಅವ್ರಿಗೆ ಅಂತಹ ಒಳ್ಳೆ ಮನಸ್ಸು, ಅಂಥ ದೈವಿ ಕೃಪಾ, ಆ ದೇವರ ಆಶೀರ್ವಾದ ಅವ್ರಿಗೆ ತಲುಪಿರುತ್ತೆ ಅಂತ ಅರ್ಥ. ಯಾಕಂದರೆ ಸುಮ್ಮನೆ ಯಾರ ಮಾತು ಯಾರು ಕೇಳಿಸ್ಕೊಳ್ಳೋದಿಲ್ಲ, ಯಾರ ಹತ್ರ ಯಾರ ಮಾತು ಕೂಡ ಸಂಪರ್ಕ ಆಗೋದಿಲ್ಲ. ಅದಕ್ಕೆಲ್ಲ ಒಂದು ದೈವಾಂಶ ಇರಬೇಕು, ದೈವಿಕ ಕೃಪೆ ಇರಬೇಕು. ಈ ಒಂದು ಪ್ರಕೃತಿ, ಒಂದು ಯೂನಿವರ್ಸ್, ನಾನು ಅದೇನೇ ಹೇಳೋದು, ಯಾರಿಗೆ ಯಾರ್ಯಾರ ಜೊತೆ ಮಾತನ್ನು ಒಂದು ಶೇರ್ ಹಂಚ್ಕೋಬೇಕು ಅನ್ನೋದು ಅವ್ರಿಗೆ ಹೋಗಿ ತಲುಪುತ್ತೆ. ಸೊ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ, ನನ್ನೆಲ್ಲ ಪ್ರೀತಿಯ ಒಂದು ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಪ್ರೀತಿಯ ಒಂದು ಆತ್ಮೀಯ ನನ್ನ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ದಿನ ಒಂದು ಸರಳ ಉಪಾಯವನ್ನು ನಾನು ನಿಮಗೆ ಹೇಳ್ತೀನಿ. ನನ್ನ ಪ್ರೀತಿಯ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ನಾವು ಒಂದು ಗೃಹ ಪ್ರವೇಶ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಇಲ್ಲ ಅಂತ ಅನ್ನೋರು ಯಾರೂ ಇಲ್ಲ. ಯಾಕಂದರೆ ಕೆಲವರಲ್ಲಿ ಇಲ್ಲದೇ ಇರ್ಬೋದು, ಬಟ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೂಡ ನಾವೊಂದು ಮನೆ ಕಟ್ಟಬೇಕು, ನಮ್ಮದೇ ಒಂದು ಮನೆ ತಗೋಬೇಕು, ನಮ್ಮದೇ ಒಂದು ಜಾಗ ಇರಬೇಕು ಅಂತ ಎಲ್ಲರೂ ಕೂಡ ಒಂದು ಆಸೆ ಪಟ್ಟೇ ಪಡ್ತಾರೆ. ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿತಾರೆ, ಈ ಜೀವನ ಮಾಡಬೇಕು, ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿತಾರೆ. ಆದರೂ ಕೂಡ ಅವ್ರ ಕೈಲಿ ದುಡ್ಡು ನಿಲ್ಲಲ್ಲ, ಸಾಲಗಳು ತೀರೋದಿಲ್ಲ. ಒಂದು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಅಡವಿಟ್ಟು ಚಿನ್ನಗಳನ್ನ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಜೀವನದಲ್ಲಿ ಒಂದು ಸಮಸ್ಯೆ ತೀರ್ತೋನಾಗ ಇನ್ನೊಂದು ಸಮಸ್ಯೆ, ಇದು ಜೀವನ ಪರ್ಯಂತ ಆಗಿರುತ್ತೆ. ಇದ್ರ ಮಧ್ಯದಲ್ಲಿ ಮನೆ ಹೆಂಗೆ ಕಟ್ಟೋದಪ್ಪ, ಮನೆ ಯಾವುದ್ರ ಬಗ್ಗೆ ಸೈಟ್ ಹೆಂಗೆ ತೊಗೊಳೋದಪ್ಪ, ಈ ದುಬಾರಿ ಒಂದು ರೇಟಲ್ಲಿ ಭೂಮಿ ರೇಟ್ ಈ ಥರ ಗಗನಕ್ಕೆ ಇರ್ತಾ ಇದೆ, ನಾವು ಮನೆ ಕಟ್ಟೋಕ್ಕಾಗುತ್ತಾ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತಾ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಆಸೆನೇ ಬಿಟ್ಬಿಟ್ಟು ಕನಸನ್ನ ಯಾವಾಗಲೂ ಕನಸಾಗಿ ಇಟ್ಕೊಂಡ್ಬಿಡ್ತಾರೆ. ಅದು ನಿಜ ಸತ್ಯ. ಯಾಕಂದರೆ ಭೂಮಿದು ಋಣ, ಹೆಣ್ಣೊಂದು ಋಣ, ಋಣ ಇದ್ದರೂ ಸಿಗುತ್ತೆ, ಅದು ಇಲ್ಲ ಅಂತ ಅಲ್ಲ. ವರಹ ಸ್ವಾಮಿ ದಯೆ ಇದ್ದರೆ ಮಾತ್ರ ಅದು ಆ ಒಂದು ಮನುಷ್ಯನಿಗೆ ಆ ಒಂದು ಯೋಗ ಹಾಗೂ ಯೋಗ್ಯತೆ ಎಲ್ಲ ಇದ್ದರೆ ಮಾತ್ರ ಸಿಗೋದು. ಆದರೂ ಕೂಡ ನಿಮಗೆ ಗೊತ್ತಿರೋಂಗೆ ಪಾಂಡವರು ಕೌರವರು ಯುದ್ಧದಲ್ಲಿ ದುರ್ಯೋಧನಿಗೆ ಎಲ್ಲ ಥರ ಒಂದು ದೇವ್ರ ಕೃಪೆ ಇತ್ತು, ಒಳ್ಳೆ ಗ್ರಹಗಳ ಗತಿಗಳಿದ್ದರೂ ಕೂಡ. ಆದರೆ ಕೌರವ ಸೋಲಾಗುತ್ತೆ, ಪಾಂಡವರು ಗೆಲ್ತಾರೆ. ಯಾಕಂದರೆ ಧರ್ಮ ಪಾಂಡವರ ಹತ್ರ ಇರುತ್ತೆ, ಹಾಗೂ ಶ್ರೀಕೃಷ್ಣ ಪರಮಾತ್ಮ ಧರ್ಮದ ಕಡೆ ಪಾಂಡವರಿಗೆ ಸಹಾಯ ಮಾಡ್ತಾರೆ. ಆದರೆ ಅದೇ ಥರ ನಿಮ್ಮಲ್ಲಿ ಕರ್ಮ ಅನ್ನೋದು ಎಷ್ಟೇ ಇದ್ದರೂ ಕೂಡ, ನಿಮ್ಮಲ್ಲಿ ಏನೇ ಇದ್ದರೂ ಕೂಡ, ನಿಮ್ಮ ಒಳ್ಳೆತನ, ನಿಮ್ಮ ಒಳ್ಳೆ ಕೆಲಸಗಳು, ಒಳ್ಳೆ ಒಂದು ಯೋಚನೆಗಳು, ಒಳ್ಳೆ ದಾರಿಲಿ ಹೋಗ್ತಾ ಇದ್ದರೆ, ನಿಮ್ಮಲ್ಲಿ ಏನೇ ಒಂದು ಇದ್ದರೂ ಕೂಡ ಅದೆಲ್ಲ ಬದಲಾಗಿ ನಿಮಗೆ ಪುಣ್ಯ ಆಗುತ್ತೆ. ಸೊ ಯಾರು ನಂಬಿಕೆ ಕಳ್ಕೊಬೇಡಿ. ನಾನು ಹೇಳುವಂಥ ಸರಳ ಉಪಾಯ ಮಾಡಿ. ಯಾರಿಗೆ ಮನೆ ಕಟ್ಟೋ ಯೋಗ ಬರುತ್ತೆ ಅಂದರೆ ಅವರಿಗೆ ಮಣ್ಣು ಒಲ್ದು ಬರಬೇಕು, ಅಂದರೆ ಮಂಗಳ ಒಳೆದು ಬರಬೇಕು. ಆ ಒಲ್ದಾಗ ಮಾತ್ರ ಅವ್ರು ಮನೆ ಕಟ್ಟೋಕ್ಕಾಗೋದು. ಹಾಗೆ ಥರ ಯಾರು ಮಣ್ಣು ಸುಟ್ಟಿ ಅದು ಇಟ್ಟಿಗೆ ಆದಾಗ ಮಾತ್ರ ಅವ್ರಿಗೆ ಮನೆ ಕೊಟ್ಟ ಮಂಗಳ ಯೋಗ ಬರೋದು. ಆ ಒಂದು ಇಟ್ಟಿಗೆ ಯಾರು ಕಟ್ತಾ ಇರ್ತಾರೆ, ಆ ಒಂದು ಮನೆ ಕಟ್ಟೋರ ಹತ್ರ ಹೋಗಿ ಒಂದು ಇಟ್ಟಿಗೆನ ತೊಗೊಬನ್ನಿ. ಆ ಒಂದು ಇಟ್ಟಿಗೆನ ತೊಗೊಬಂದು ನಿಮ್ಮ ಹತ್ರ ಇಟ್ಕೊಳ್ಳಿ. ಪ್ರತಿದಿನ ಪೂರ್ವ ದಿಕ್ಕಿನಲ್ಲಿಡಿ. ಪ್ರತಿದಿನ ಆ ಇಟ್ಟಿಗೆಗೆ ಸ್ವಲ್ಪ ಹಾಲು ಹಾಗೂ ನೀರನ್ನು ಬೆರೆಸಿ ನಿಮ್ಮ ಮನೆಗೆ ಹಚ್ಕೊತಾ ಬನ್ನಿ. ಖಂಡಿತವಾಗ್ಲೂ ಕೂಡ ವರ್ಷದಲ್ಲಿ ನಿಮ್ಮ ಮನೆ ಕಟ್ತೀರಾ, ಆ ಯೋಗ ನಿಮಗೆ ಬಂದೇ ಬರುತ್ತೆ. ನೀವು ಅದು ನಿರಂತರವಾಗಿ ಮಾಡ್ತಾ ಬನ್ನಿ. ಕೆಲವರು ಬೇಗ ಯೋಗ ಬರ್ಬೋದು, ಕೆಲವರಿಗೆ ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಮನೆ ಕಟ್ಟೋ ಯೋಗ ಬಂದೇ ಬರುತ್ತೆ. ಯಾಕಂದರೆ ಆ ಒಂದು ಮಂಗಳ ಅವ್ರಿಗೆ ಯೋಗದಲ್ಲಿ ಬಂದು ಅವ್ರ ಮನೆ ಕಟ್ಟೋ ಯೋಗ ಬಂದಾಗ, ಆ ಒಂದು ಇಟ್ಕೆಯಲ್ಲಿ ನಿಮ್ಮ ಮನೆಗೆ ಆ ಪಾಲು ಬಂದಾಗ, ಆ ಒಂದು ಇಟ್ಕೆಯಲ್ಲಿ ಮಂಗಳ ಒಂದು ಯೋಗ ನಿಮ್ಮ ಮನೆಗೆ ಬಂದು ಸೇರಿದಾಗ, ಪ್ರತಿದಿನ ಅದು ಕೈ ಮುಗಿದು ಒಂದು ಸ್ವಲ್ಪ ಹಾಲು ಹಾಗೂ ನೀರನ್ನು ಬೆರೆಸಿ ಅದನ್ನು ಹಣೆಗೆ ಹಚ್ಕೊತಾ ಬನ್ನಿ. ಖಂಡಿತವಾಗ್ಲೂ ನನ್ನ ಪ್ರೀತಿಯ ಸ್ನೇಹಿತರು, ನೀವು ಮನೆ ಕಟ್ತೀರಿ, ನಿಮ್ಗೆ ಆ ಶುಭ ಯೋಗ ಬಂದೇ ಬರುತ್ತೆ. ಗೃಹ ಪ್ರವೇಶ ಮಾಡ್ತೀರಾ. ಈ ಒಂದು ಉಪಾಯ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನೀವೆಲ್ಲ ಮನೆ ಕಟ್ಟಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೂ ನಾನು ಹೇಳಿದ ಒಂದು ಉಪಾಯವನ್ನು ಖಂಡಿತವಾಗ್ಲೂ ಮಾಡಿ. ನಿಮಗೆಲ್ಲ ಮನೆ ಕಟ್ಟುವಂಥ ಯೋಗ ಬಂದೇ ಬರುತ್ತೆ. ಮತ್ತು ಆ ಇಟ್ಟಿಗೆ ತಂದು ಪೂರ್ವ ದಿಕ್ಕಿನಲ್ಲಿಡಿ. ಮತ್ತೊಂದು ಸಲ ಹೇಳ್ತೀನಿ, ಪೂರ್ವ ದಿಕ್ಕಿನಲ್ಲಿಡಿ. ಮತ್ತು ಆ ಒಂದು ಇಟ್ಟಿಗೆಗೆ ಹಾಲು ಮತ್ತು ನೀರು ಎರಡೂ ಬೆರೆಸಿ ಅದನ್ನು ಕಲಸಿ ಅದನ್ನು ಹಣೆಗೆ ಹಚ್ಕೊತಾ ಬನ್ನಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ನೀವೆಲ್ಲ ನನ್ನ ಚಾನಲನ್ನು ವೀಕ್ಷಿಸಿ ನನ್ನ ಚಾನಲನ್ನು ಯಾರು ನೋಡ್ತಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಧನ್ಯವಾದಗಳು.